ಏನು ಮನೇಲಿ ಕೊಡ್ತೀವಿ ಶುಗರ್ ಬಿ ಪಿ ಥೈರಾಯ್ಡಿಗೆ ನಿಮಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಮದ್ದನ್ನು ಹೇಳಿಕೊಡ್ತೀನಿ. ಮನೆ ಮದ್ದು ಚಿಕಿತ್ಸಾ ಹೋಮ್ ರೆಮಿಡಿ ಹೇಳ್ತೀನಿ. ಸಕ್ಕರೆ ಕಾಯಿಲೆ ಇರುವಂಥವ್ರು ಅದಕ್ಕೆ ಶುಗರ್ ಕಾಯಿಲೆ ಅಂತಾರೆ. ಹಾರ್ಟ್ ಟ್ರಬಲ್ಲು, ಹಾರ್ಟ್ ಇಶ್ಯೂ, ಬಿ ಪಿ ಇರೋರಂಥವ್ರು, ಅದರ ಜೊತೆಗೆ ಥೈರಾಯ್ಡ್ ಅಂತಾರೆ, ಅದಕ್ಕೆ ಗಳಗಂಡ ರೋಗ ಅಂತಾರೆ ಕನ್ನಡದಲ್ಲಿ. ಅದರ ಜೊತೆಗೆ ಶುಗರ್ ಆಗಿರೋರು ಗ್ಯಾಂಗ್ರೀನ್ ಆಗಿರ್ತದೆ, ಕಾಲು ಕೊಳಿತಿರ್ತದೆ, ಅದು ಕೂಡ ಈ ಒಂದೇ ಥರದ ಔಷಧಿಯಲ್ಲಿ ಗುಣ. ಇದು ವಯಸ್ಸು ಸಣ್ಣ ಇದ್ದ ಮಕ್ಕಳಿಗೂ ಬಂದಿರ್ತದೆ. ಟೈಪ್ 2 ಶುಗರ್ ಅಂತಾರೆ. ಒಟ್ಟು ಸಕ್ಕರೆ ಕಾಯಿಲೆಯಲ್ಲಿ 20 ತರ ಶುಗರ್ ಕಾಯಿಲೆ ಇದೆ. ಶುಗರ್ ಕಾಯಿಲೆ ಯಾಕೆ ಬರುತ್ತೆ? ಹಿಂದ್ಗಡೆ ಯಾರು ಮಾತಾಡಬಾರ್ದಲ್ಲೇ. ಶುಗರ್ ಕಾಯಿಲೆ ಯಾಕೆ ಬರುತ್ತೆ ಅಂದ್ರೆ, ಯಾವ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂತ ಶುಗರ್ ಎಷ್ಟು ಒಂದ್ ದಿನಕ್ಕೆ ಅಂದ್ರೆ 7 ರಿಂದ 10 ಗ್ರಾಮ್ ಮಾತ್ರ. ಯಾರು 7 ರಿಂದ 10 ಗ್ರಾಮ್ಗಿಂತ ಜಾಸ್ತಿ ಗ್ಲೂಕೋಸ್ ದೇಹದಲ್ಲಿ ಹೋಗುತ್ತೋ ಅವಾಗ ಅದು ಜೀರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಸಕ್ಕರೆ ಕಾಯಿಲೆ ಬರುತ್ತೆ. ನಾವು ಹಿಂದೆಲ್ಲ ತಿಂಗಳಿಗೆ 2 ಸಾರಿ ಅನ್ನ ಊಟ ಮಾಡ್ತಿದ್ವಿ, ಇದು ದಿನಾಲು 3 ಸಾರಿ ಮಾಡ್ತೀವಿ. ಗ್ಲೂಕೋಸ್ ಪರ್ಸೆಂಟೇಜ್ 30 ರಿಂದ 40 ಗ್ರಾಮ್ ನಾವು ದೇಹದಲ್ಲಿ ತಗೊಳ್ತಾ ಇದೀವಿ ಈಗ ಭಾರತದಲ್ಲಿ. ಅದಕ್ಕೋಸ್ಕರ ಅದು ಪಚನ ಆಗೋದಿಲ್ಲ, ಜೀರ್ಣ ಆಗೋದಿಲ್ಲ, ವ್ಯಾಯಾಮ ಮಾಡೋದಿಲ್ಲ, ವಾಕಿಂಗ್ ಮಾಡೋದಿಲ್ಲ, ಬೆವರು ಹರಿಸೋದಿಲ್ಲ, ಬಿಸಿಲಿಗೆ ಹೋಗೋದಿಲ್ಲ, ಹಗಲು ನಿದ್ರೆ ಮಾಡ್ತಾರೆ, ಅವಾಗ ಸ್ಟಾಕ್ ಆಗ್ತದೆ, ಅದಕ್ಕೆ ಸಕ್ಕರೆ ಕಾಯಿಲೆ ಬರುತ್ತೆ. ನೀವು ಸಕ್ಕರೆ ಕಾಯಿಲೆ ಕಳ್ಕೋಬೇಕು ಅಂದ್ರೆ ಒಂದ್ ದಿನದಲ್ಲಿ 7 ರಿಂದ 10 ಗ್ರಾಮ್ ಮಾತ್ರ ದೇಹಕ್ಕೆ ಹೋಗೋ ತರ ನೋಡ್ಕೊ. ಅದು ನೀವೇ ಮಾಡುವಂಥದ್ದು ಮನೆಯಲ್ಲಿ. ಹಿಂಗಾಗಿ ಈ ಸಕ್ಕರೆ ಕಾಯಿಲೆ ಇರೋರು ಗುಣ ಮಾಡ್ಕೋಬೇಕು ಅಂತ ಆದ್ರೆ ಏನೇನು ಪಥ್ಯ ಮಾಡಬೇಕು? ಶುಗರ್ ಬಿ ಪಿ ಥೈರಾಯ್ಡ್ನವರು ಅಂದ್ರೆ ಅಡಿಗೆ ಉಪ್ಪು ಸೈಂದರ್ ಲವಣ ತಿನ್ಬೇಕು, ಖಾರಕ್ಕೆ ಒಣಮೆಣಸಿನಕಾಯಿ ಅಥವಾ ಕಾಳುಮೆಣಸು ತಿನ್ಬೋದು, ಹುಳಿ ನಿಂಬೆ ಹಣ್ಣಿನ ತಿನ್ಬೇಕು, ಬೇಕನ್ಸಿದ್ರೆ ಅಲ್ಪ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ತಿನ್ಬೇಕು. ಸಕ್ಕರೆ ತಿನ್ನೋದು, ಅಡಿಗೆ ಎಣ್ಣೆ ಗಾಣದ ಎಣ್ಣೆ ತಿನ್ಬೇಕು, ಹಾಲು ಮೊಸರು ಮಜ್ಜಿಗೆ ದೇಸಿ ಹಸುವಿಂದೆ ಬಳಸಬೇಕು. ಬ್ರೆಡ್ಡು, ಬಿಸ್ಕಿಟು, ಐಸ್ ಕ್ರೀಮು, ಚಾಕ್ಲೇಟು, ಕೇಕು, ಕುರ್ಕುರೆ ತಿನ್ನಬಾರ್ದು. ಫ್ರಿಜ್ನನ್ನು ತಿನ್ನಬಾರ್ದು, ತಂಗಳದ್ದು ತಿನ್ನಬಾರ್ದು. ಟೈಮ್ ಸೀರ್ ಊಟ ಮಾಡಬೇಕು, ಟೈಮ್ ಒಟ್ಟ ತಪ್ಪಿಸ್ಬಾರ್ದು. ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ರು ಶುಗರ್ ಬರಲ್ಲ. ಬೇಗ ಮಲ್ಕೋಬೇಕು, ಬೇಗ ಹೇಳಬೇಕು, ಮಿನಿಮಮ್ 3 ಕಿಲೋಮೀಟರ್ ವಾಕಿಂಗ್ ಮಾಡಬೇಕು. ಶುಗರ್ ಬಿ ಪಿ ಇರೋ ಕಡ್ಡಾಯ, ಥೈರಾಯ್ಡ್ ಇರೋ ಸಾಧ್ಯವಾದ ಸೈಕಲ್ ತುಳಿಯೋದನ್ನು ರೂಢಿಸ್ಕೋಬೇಕು. ಬೇಗ ಹೇಳ್ಬೇಕು, ಬೇಗ ಮಲ್ಕೋಬೇಕು, ಇದನ್ನ ರೂಢಿಸ್ಕೋಬೇಕು ಚೆನ್ನಾಗಿ. ಸ್ನಾನ ಮಾಡದೆ ಆಹಾರ ತಗೋಬಾರ್ದು. ಆಹಾರದಲ್ಲಿ ಎಲ್ಲ ಸಿರಿಧಾನ್ಯಗಳನ್ನು ತಿನ್ಬೋದು, ಧಾನ್ಯಗಳನ್ನು ತಿನ್ಬೋದು, ತರಕಾರಿಗಳನ್ನು ತಿನ್ಬೋದು. ಶುಗರಿಗೆ ತಿನ್ನೋ ಹಣ್ಣುಗಳಿದಾವೆ ಅವನು ತಿನ್ಬೋದು. ಶುಗರಿಗೆ ತಿನ್ನೋ ಹಣ್ಣು ಯಾವುದು ನೋಡಿ, ಇಲ್ಲಿ ಮಾರ್ತಾರೆ. ಪೇರು ಹಣ್ಣು ತಿನ್ಬೋದು, ಬೋರೆ ಹಣ್ಣು ತಿನ್ಬೋದು, ಕಪ್ಪು ದ್ರಾಕ್ಷಿ ತಿನ್ಬೋದು, ಕಿತ್ತಳೆ ಹಣ್ಣು ತಿನ್ಬೋದು, ಮೋಸಂಬಿ ತಿನ್ಬೋದು, ಸೀಬೆಕಾಯಿ ಅಂತ ಸಿಗುತ್ತೆ ತಿನ್ಬೋದು, ಹಸಿರು ಸೇಬು ತಿನ್ಬೋದು, ನೇರಳೆ ಹಣ್ಣು ತಿನ್ಬೋದು, ಮರಸೇಬು ಅಂತ ಸಿಗ್ತದೆ ತಿನ್ಬೋದು. ಈ ಹಣ್ಣುಗಳು ಶುಗರ್ಗೆ ಏನು ತೊಂದರೆ ಮಾಡೋದು. ಗಜ್ಜರಿ ತಿನ್ಬೋದು, ಕ್ಯಾರೆಟ್ ಅಂತಾರೆ ಅದನ್ನು ತಿನ್ಬೋದು. ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಬಳಸಿ. ಇದು ಪಥ್ಯ ಮತ್ತು ಅಪಥ್ಯ ಎರಡು ಹೇಳಿ. ಇನ್ಸುಲಿನ್ ತಗೋತಾ ಇದ್ದೀವಿ ಅನ್ನುವಂಥವ್ರು ಇನ್ಸುಲಿನ್ ತಗೋಬೇಕಾಗಿಲ್ಲ. ಇಂಜೆಕ್ಷನ್ ಅನ್ನ ನಮ್ಮ ಪ್ರಕಾರ ಇನ್ನು ತಗೋತೀವಿ ಅಂದ್ರೆ ತಗೋಬಹುದು. ನಮ್ದು ಏನು ಇನ್ಸುಲಿನ್ 2 ಬೆಂಡೆಕಾಯಿ ತರೋದು, ಸ್ವಚ್ಛಗೆ ತೊಳೆದು ಕಟ್ ಮಾಡಿ ನೀರಾಗಿ ಹಿಂಗೆ ಕಿವುಚಿ ಅದನ್ನು ಚಟ್ಟ ತೆಗೆದು ಕುಡಿದು ಬಿಟ್ರೆ ಇನ್ಸುಲಿನ್ ಇಂಜೆಕ್ಷನ್ ಬೇಕಾಗಿಲ್ಲ. ಇನ್ಸುಲಿನ್ ಬೆಂಡೆಕಾಯಿನಲ್ಲೇ ಇದೆ. ಇಲ್ಲ ಹಸಿದೆ 4-5 ತಿನ್ಬೋದು ದಿನ. ಲೋಳೆ ಕುಡಿದ್ರೆ ತುಂಬಾ ಒಳ್ಳೇದು. ಈಗ ಇಂಜೆಕ್ಷನ್ ಮಾತ್ರೆ ತಗೋತಾ ಇದೀವಿಲ್ರಿ ಅಂದ್ರೆ ತಗೋಬಹುದು. ಇದ್ರ ಜೊತೆಗೇನೆ ಇಂಗ್ಲಿಷ್ ಔಷಧಿ ಮಾಡ್ಬೋದು, ಏನೂ ಅಭ್ಯಂತರ ಇಲ್ಲ. ಗುಣ ಆದ್ಮೇಲೆ ಬಿಡ್ಬೋದು. ಶುಗರ್ ಬಿ ಪಿ ಥೈರಾಯ್ಡ್ಗೆ ಗ್ಯಾಂಗ್ರೀನ್ಗೆ ಸಾಮೂಹಿಕ ಯಾವುದಪ್ಪ ಔಷಧಿ ಅಂದ್ರೆ, ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆನಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರು ವಾರ್ಮ್ ವಾಟರ್ ತಗೋಬೇಕು. ಅದ್ರಾಗ 3 ಚಮಚ ಗೋಮೂತ್ರ ಹಾಕಿ ಕುಡಿಬೇಕು, ಅಥವಾ ಗೋಮೂತ್ರದ ಅರ್ಕ ಹಾಕಿ ಕುಡಿಬೇಕು. ಗೋಮೂತ್ರದ ಅರ್ಕ ಹೊರಗಡೆ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಗೋಶಾಲೆಯಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ, ಪತಂಜಲಿ ಸಿಗುತ್ತೆ. ಅಥವಾ ಗೋವಿದ್ರೆ ಅದ್ರ ಮೂತ್ರ ಹಿಡ್ಕೊಂಡು 8 ಪದರ ಬಟ್ಟೆಯಲ್ಲಿ ಸೋಸಿ 1 ಕಪ್ ನೀರಿಗೆ 3 ಚಮಚ ಹಾಕಿ ಕುಡಿಬೇಕು. ಸೂರ್ಯೋದಯಕ್ಕೆ ಮೊದಲೇ ಕುಡಿಬೇಕಿದೆ. ಇದು ಬೆಳಗಿನ ಔಷಧ. ಮತ್ತು ರಾತ್ರಿ ಏನು ಮಾಡಬೇಕು ಅಂದರೆ, ರಾತ್ರಿ 1 ಲೋಟ ಬಿಸಿನೀರು ತಗೋಬೇಕು. ಆ ಬಿಸಿನೀರಲ್ಲಿ ಏನು ಮಾಡಬೇಕಂದ್ರೆ,
ಅರ್ಧ ಚಮಚ ಮೆಂತ್ಯದ ಪುಡಿ ಹಾಕ್ಬೇಕು. ಮೆಂತ್ಯ ಪುಡಿ ಮಾಡಿ ಹಿಟ್ಟು ಮಾಡಿರೋದಿರ್ತಲ್ಲ, ಅರ್ಧ ಚಮಚ ಹಾಕ್ಬೇಕು. ಅರ್ಧ ಚಮಚ ನೆಲ್ಲಿಕಾಯಿ ಪುಡಿ ಹಾಕ್ಬೇಕು. 1/4 ಚಮಚ ಅರಿಶಿನ ಪುಡಿ ಹಾಕ್ಬೇಕು. ಗೊತ್ತಾಯ್ತಾ? ಇದನ್ನೆಲ್ಲ ಕಲಿಸ್ಕೊಂಡು ರಾತ್ರಿ ಕುಡುತ್ತೆ. ಶುಗರ್ BP ಥೈರಾಯ್ಡ್ ಮೂವರೆಗೂ ಇತ್ತು. ಇದ್ರ ಕೂಡ BP ಇದೆ ಅನ್ನೋರು ಮಾತ್ರ ಮಧ್ಯಾಹ್ನದಲ್ಲಿ 1 ಕಪ್ಪು ಸೋರೆಕಾಯಿ ಜ್ಯೂಸ್ ಕುಡಿಬೇಕು. ಹಾಲು ಕುಂಬಳ ಅಂತಾರೆ, ಉದ್ದಕ್ಕೆ ಇರ್ತದೆ, ಅದ್ರದ್ದೊಂದು ರಸ ಮಾಡಬೇಕು. ಅದನ್ನ ಮಾಡುವಾಗ 6 ಪುದೀನ ಎಲೆ ಹಾಕಬೇಕು, 6 ತುಳಸಿ ಎಲೆ ಹಾಕಬೇಕು, 2 ಕಾಳು ಮೆಣಸು ಹಾಕಿ ರಸ ಮಾಡ್ಕೊಂಡು ಅದನ್ನ ಮಧ್ಯಾಹ್ನ 12 ಗಂಟೆ ಕುಡಿ. ಥೈರಾಯ್ಡ್ ಇರೋರು ಏನು ಮಾಡಬೇಕಾಗಿಲ್ಲ, ಆಗಲೇ ಹೇಳಿದ್ದು 2 ಔಷಧಿ ಮಾಡಿದ್ರಾಯ್ತು. ಶುಗರ್ ಇರೋರು 2 ಔಷಧಿ ಮಾಡಿದ್ರಾಯ್ತು. ಹಾರ್ಟ್ ಟ್ರಬಲ್ ಇರೋರು, ಹಾರ್ಟ್ ಡಿಸೀಸ್ ಇರೋರು ಮಧ್ಯಾಹ್ನ ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಆಯ್ತು. ಇದ್ರ ಜೊತೆಗೆ ಮಸಾಜ್ ಮಾಡ್ಕೊಳ್ಳೋದು ಒಳ್ಳೇದು. ವಾರದಲ್ಲಿ 2 ಬಾರಿ ಎಳ್ಳೆಣ್ಣೆಯಿಂದ ದೇಹವನ್ನ ಮಸಾಜ್ ಮಾಡ್ಕೋಬೇಕು. ಎಣ್ಣೆನ ಬಿಸಿ ಮಾಡ್ಕೋಬೇಕು, ಬಿಸಿನೀರಲ್ಲಿಟ್ಟು ವಾರದಲ್ಲಿ 2 ಸರಿ ಮಾಡ್ಕೊಂಡ್ರೆ ಶುಗರ್ BP ಕಂಟ್ರೋಲ್ ಬರೋಕ್ಕೆ ಅದು ತುಂಬ ಸಹಾಯ ಆಗುತ್ತೆ. ಥೈರಾಯ್ಡ್ ಕಂಟ್ರೋಲ್ ಬರೋಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಚರ್ಮ ರೋಗ ಇದ್ರೆ ಹೋಗುತ್ತೆ. ಅದರ ಜೊತೆಗೆ ವೀಕ್ನೆಸ್ ಹೋಗುತ್ತೆ. ಬೆನ್ನು ನೋವು, ಸೊಂಟ ನೋವು, ಮೊಣಕಾಲು ನೋವು, ಕೀಲು ನೋವು ಎಲ್ಲ ಕಡಿಮೆ. ಇದರ ಜೊತೆಗೆ ನಮಗೆ ಇನ್ನೂ ಬೇಗ ವಾಸಿ ಆಗಬೇಕು, ಪರ್ಮನೆಂಟು ಅಂತ ನಿಮ್ಗೆ ಅನಿಸಿದ್ರೆ ಶುಗರ್ ಇರೋರು ಪ್ರತಿದಿನ ಈ ಮುದ್ರೆನ ಅರ್ಧ ಗಂಟೆ ಮಾಡಿ. ಅಪಾನ ಮುದ್ರಾ ಇದನ್ನ ಅರ್ಧ ಗಂಟೆ ಮಾಡಿ. ಮತ್ತು ಈ ಮುದ್ರೆನ ಅರ್ಧ ಗಂಟೆ ಮಾಡಬೇಕು. ಇದರ ಹೆಸರು ಅಪಾನ ಮುದ್ರಾ, ಇದರ ಹೆಸರು ಮೂತ್ರಾಶಯ ಮುದ್ರಾ. ಇದು ಶುಗರ್ನವರಿಗೆ ದಿನಕ್ಕೆ 2 ಬಾರಿ ಮಾಡ್ಬೋದು, 3 ಬಾರಿ ಮಾಡ್ಬೋದು. ಕನಿಷ್ಠ 20 ನಿಮಿಷ ಮಾಡಬೇಕು ಶುಗರ್ನ. ಥೈರಾಯ್ಡ್ ಇರೋರು ಕೇವಲ ಈ ಮುದ್ರೆ ಮಾತ್ರ ದಿನಕ್ಕೆ 2 ಬಾರಿ ಮಾಡಬೇಕು. ವರ್ಣ ಮುದ್ರೆ 2 ಬಾರಿ ಮಾಡಬೇಕು. ಹಾರ್ಟ್ ಟ್ರಬಲ್ ಇದೆ ಅನ್ನೋರು ನೋಡ್ರಿ ಈ ಮುದ್ರೆ ಮಾಡಬೇಕು. ಇದ್ರ ಹೆಸರು ಹೃದಯ ಮುದ್ರಾ. ಇದನ್ನ 2 ಸಾರಿ ಮಾಡಬೇಕು ದಿನಕ್ಕೆ ಅರ್ಧ ಗಂಟೆ. ಹೃದಯ ಮುದ್ರಾ. ಗ್ಯಾಂಗ್ರೀನ್ ಆಗಿರೋರು ಈ 3 ಮುದ್ರೆನ ಒಂದೊಂದು ಸಾರಿ ಮಾಡಬೇಕು. ಗ್ಯಾಂಗ್ರೀನ್ ಆದ ಭಾಗಕ್ಕೆ ಏನ್ ಮಾಡಬೇಕು, ಸ್ವಚ್ಛವಾಗಿ ತೊಳೆದು ಒಂದು ಲೌಡ್ ಸರ ತುಂಡು ತಂದು ಹಿಂಗೆ ಒಂದು ಬಾಳೆ ಎಲೆ ಇಟ್ಟು ಕಟ್ಟಿ ಅದರ ಹುಳ ಕೀವಿದ್ರೆ ಎಲ್ಲ ಬಂದ್ಬಿಟ್ಟು. ಇದು BP, ಶುಗರ್, ಥೈರಾಯ್ಡ್ ಮತ್ತು ಗ್ಯಾಂಗ್ರೀನಿಗೆ ಬರುವಂತ ಮನೆ ಮದ್ದು ಚಿಕಿತ್ಸಾ ಪದ್ಧತಿ. ನಾವೇನ್ ಮನೇಲಿ ಔಷಧಿ ಕೊಡ್ತೀವಿ ಅದನ್ನೇ ನಾನು ಮನೆ ಮದ್ದಾಗಿ ಹೇಳಿದ್ದೀನಿ. ಮನೆಗೆ ಹೋಗಿ ವಿಡಿಯೋ ನೋಡ್ರಿ, ಚೆನ್ನಾಗಿ ಇನ್ನೊಮ್ಮೆ ಅರ್ಥ ಮಾಡ್ಕೊರಿ. ನಾನು ಹೇಳಿದ ಪಥ್ಯ ಏನೇನು ಹೇಳಿದ್ದೀನಿ ಅದನ್ನು ಮಾಡ್ರಿ. ಏನು ತಿನ್ನಬೇಕು ಅಂತ ತಿನ್ರಿ, ಬೇಡಾಗಿರೋದು ಬಿಡ್ರಿ. ನಾನು ಹೇಳಿದ ಔಷಧಿ ಮನೆಯಲ್ಲೇ ಇದೆ, ಸುಲಭವಾಗಿದೆ, ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಆರಂಭ ಆಯಿತು ಅಂದರೆ ಮತ್ತೆ ಔಷಧಿ ಶುದ್ಧಿ ಬರುತ್ತೆ, ಬಂದು ಕೊಡುತ್ತೆ. ಇದೇ ಜಾಗದಲ್ಲಿ ಮಾಡೋರಿಗೆ ಒಂದಿನ ಔಷಧಿ ಬಿಟ್ಟರು ಮುದ್ರೆ ಬಿಡಬೇಡಿ, ಚೆನ್ನಾಗಿ ಆರಾಮಾಗುತ್ತೆ. ಇಷ್ಟು ಔಷಧಿ ಮಾಡ್ಕೊರಿ, ಚೆನ್ನಾಗಿ ನಿಮ್ಗೆಲ್ಲರಿಗೂ ಆರಾಮಾಗುತ್ತೆ. ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಧನ್ವಂತರಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.